ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಕೇಂದ್ರದಿಂದ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಆರೋಪವನ್ನ ಮಾಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ಹಿನ್ನೆಲೆಯಲ್ಲಿ ಸಿಎಂ ಈ ರೀತಿಯಾಗಿ ಆರೋಪವನ್ನ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಕೇಂದ್ರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪವನ್ನ ಮಾಡಿದ್ರು. ಇದು ಸುಳ್ಳು ಆರೋಪವಂತ ಈಗ ಬಿಜೆಪಿ ಕಡೆಯಿಂದ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ದಾಖಲೆ ಸಮೇತ ಇದನ್ನು ಮುಖ್ಯಮಂತ್ರಿಗಳ ಹೇಳಿಕೆ ಸುಳ್ಳು ಅಂತ ಸಾಬೀತುಪಡಿಸಿ ಹಕ್ಕುಚ್ಯುತಿ ಮಂಡನೆ ಮಾಡೋಕೆ ನಿರ್ಧಾರವನ್ನ ಈಗ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ದಾಖಲೆಗಳ ಸಮೇತ ಮುಖ್ಯಮಂತ್ರಿಗಳ ವಾದ ಸುಳ್ಳು ಅಂತ ಪ್ರೂವ್ ಮಾಡ್ತೀವಿ, ಬಳಿಕ ಹಕ್ಕುಚ್ಯುತಿಯನ್ನ ಮಂಡನೆ ಮಾಡ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಿಜೆಪಿ ಬಂದಿದೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಮಾತನಾಡ್ತಾ ಇದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರದಿಂದ ಅನುದಾನದ ಕೊರತೆ ಇದೆ. ಅವರು 90-10 ಅನುಪಾತವನ್ನ 60-40ಗೆ ಚೇಂಜ್ ಮಾಡಿದ್ದಾರೆ. ಹೀಗಾಗಿ ನಮ್ಮ ಮೇಲೆ ಹೊರೆಯಾಗಿದೆ. ಹೀಗಾಗಿ ನಾವು ಹಕ್ಕುಚ್ಯುತಿ ಮಂಡಿಸ್ತೀವಿ, ಸುಳ್ಳು ಹೇಳಿದ್ದಾರೆ ಸಿಎಂ ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಈಗ ವಿಧಾನಸಭಾ ಕಲಾಪದಲ್ಲಿ ಶೆಟ್ಟರ್ ಮಾತನಾಡ್ತಿದ್ದಾರೆ, ಬನ್ನಿ ಕೇಳೋಣ. ಅದನ್ನು ನಾನು ತೋರಿಸಿದೆ, ನಾನು ಇದರಲ್ಲಿ ಇದಾವ ಅನ್ನುವಂಥದ್ದನ್ನ ಎಲ್ಲವನ್ನೂ ಹೇಳಿದೆ. ಹೀಗಾಗಿ ಇವತ್ತು ಈ ಒಂದು ಸದಸ್ಯರ ಹಕ್ಕುಚ್ಯುತಿ ಆಗಿದೆ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ನಾನು ಹೇಳ್ತೀನಿ, ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇನ್ನೂ ಬೀದಿಯಲ್ಲಿ ಬಿದ್ದಿದ್ದಾರೆ. ಒಂದು ಕಡೆ ಅವ್ರನ್ನ ಡಿವೈಡ್ ಅಂಡ್ ರೂಲ್ ಇವತ್ತು ಆ ಸಂಘಟನೆ ಒಡೆಯುವಂತ ಪ್ರಯತ್ನ ಸರ್ಕಾರದಿಂದ ಆಗ್ತದೆ. ಅವ್ರು ಬೀದಿಯಲ್ಲಿ ಬಿದ್ದು ಹೋರಾಟ ಮುಂದುವರಿಸಿದ್ದಾರೆ. ಇವತ್ತು ಈ ಒಂದು ವಿಚಾರವಾಗಿ ಅದಕ್ಕೊಂದು ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ಇವ್ರ ಕಡೆಯಿಂದ ಏನಾಗಲಿಲ್ಲ. ಇಲ್ಲಿ ಸುಳ್ಳು ಮಾಹಿತಿಯನ್ನು ಕೊಡುವ ಮುಖಾಂತರ ಸದನವನ್ನು ತಪ್ಪು ದಾರಿಗೆ ಇಳುವಂತದ್ದು, ಇದರಲ್ಲಿ ಸಹಿತ ರಾಜಕಾರಣ ಮಾಡುವಂತದ್ದು ಇದು ಒಳ್ಳೆಯದಲ್ಲ. ಅದಕ್ಕಾಗಿ ಸಂಬಂಧಿಸಿದೆ ಇದ್ರ ಬಗ್ಗೆ ನಾನು ಡಿಟೇಲ್ ಆಗಿ ನಾನು ಚರ್ಚೆ ಮಾಡ್ತೀನಿ. ಇದ್ರ ಬಗ್ಗೆ ಡಿಟೇಲ್ ಆದಂತ ಮಾಹಿತಿಯನ್ನು ನಾನು ಕೊಡಬೇಕಾಗಿದೆ. ಇವತ್ತು ತಾವು ಈಗ ಅಲೋ ಮಾಡಿದ್ರೆ ಈಗಲೇ ಮೆನ್ಷನ್ ಮಾಡ್ತೀನಿ. ಅಲ್ಲಲ್ಲ, ನಾವು ಮಾತಾಡುವಂತ ಒಂದು ನಿಮಿಷ ಆಮೇಲೆ ನಿಮಗೆ ಕೊಡ್ತೇನೆ. ಈಗ ಒಂದ್ ನಿಮಿಷ ನೋಟಿಸ್ ಕೊಟ್ಟಿದ್ದೀನಿ ರಮೇಶ್ ಕುಮಾರ್ ನೋಡಿ, ನಿಮ್ಮ ಪ್ರೊಸೀಜರ್ ಪ್ರಕಾರ ಐತಿ. ಈ ಪ್ರೊಸೀಡಿಂಗ್ಸ್ ಮುಂಚೆ ನಾನು ಮೆನ್ಷನ್ ಮಾಡಬೇಕಂತಿದೆ. 191-92 ಪ್ರಕಾರ ಕೊಟ್ಟಿದ್ದೇನೆ, ನಾನು ಮೆನ್ಷನ್ ಮಾಡಿದ್ದೇನೆ. ಮಾನ್ಯ ಸ್ಪೀಕರ್ ಅವರು ಅಲೋ ಮಾಡಿದ ಮೇಲೆ ನಾನು ಡಿಟೇಲ್ ಚರ್ಚೆಯನ್ನು ನಾನು ಮಾಡ್ತೀನಿ. ಒಂದ್ ನಿಮಿಷ ಆಯ್ತು, ಮಾಡಿ ನಾನು ಮೆನ್ಷನ್ ಮಾಡಿದೆ ಅಷ್ಟೇ. ನಾನು ಒಂದ್ ನಿಮಿಷ ಸೆಕ್ಟರ್ ಅವರೇ, ಎಸ್, ನೀವು ಚೇಂಬರ್ನಾಗ ಬಂದು ಕೊಟ್ಟಿರಿ, ಒಳ್ಳೇದು. ಆದ್ರೆ ನಿಮ್ಮ ಹೇಳಿಕೆ ಪ್ರಕಾರ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿರುವತ್ತು ಅಧಿಕಾರಿಗಳು ಏನೋ ಮೊದಲ ಇನ್ಫಾರ್ಮೇಶನ್ ಇತ್ತು, ನಂತರ ನಾನು ಹೇಳಬೇಡ. ಒಂದ್ ನಿಮಿಷ ನಾನು ಹೇಳ್ತೀನಿ. ಆಮೇಲೆ ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು? ಇಲ್ಲ, ಅವರು ಸಹಿತ ಅವ್ರ ಪೇರಿನೊಳಗ ಒಮ್ಮೆ 250 ಒಮ್ಮೆ 500 ರೂಪಾಯಿ ಕೊಟ್ಟಿದ್ದಾರೆ ಅಂತಕ್ಕಂಥ ಹೇಳಿದ್ರು. ಹಸಿ ಸುಳ್ಳು ಹೇಳಿದ್ದು ಆಮೇಲೆ ಅವ್ರು ಹೇಳಿದ್ದು ರಿಕಾರ್ಡ್ ತರಿಸುವಂತೆ ನನಗೆ ದಯವಿಟ್ಟು ಈ ಕ್ವಶನ್ ಅವರ್ ಆದ್ಮೇಲೆ ಇದನ್ನು ಚರ್ಚೆ ಮಾಡಲಿಕ್ಕೆ ದಯವಿಟ್ಟು ಅವಕಾಶ ಕೊಡಿ. ಆಮೇಲೆ ಅವ್ರೇನು ನಾನು ಕೂಡ ಪ್ರಸ್ತಾಪದಾಗಿದ್ದೆ. ಈಗ ಒಂದು ಆವೇಶದಲ್ಲಿ ಮಾತಾಡೋದು, ನೀವು ಮಾತಾಡ್ತೀರಿ, ಇಲ್ಲಿ ಮಾತಾಡೋದು ಆಗ್ತದೆ. ಅಲ್ಲ, ಕೇಳಿ ಸ್ವಲ್ಪ ಹೇಳುವ ಸಂದರ್ಭದಲ್ಲಿ ಅದನ್ನ 500 ರೂಪಾಯಿ ಕೊಟ್ಟಿದ್ರೆ 250 ರೂಪಾಯಿ ಕೊಟ್ಟಿದ್ದಾರಲ್ಲ, ಇದು ಸರಿಯಲ್ಲ ಅಂತ ಹೇಳಿ ಅವ್ರು ಬಂದು ಅದು ದಯವಿಟ್ಟು ಸಂಬಂಧಿಸಿದ್ರೆ ಆ ರೂಲ್ 91-92 ಪ್ರಕಾರ ದಯವಿಟ್ಟು ಈ ನೋಡಿ, ನೀವು ಕೊಟ್ಟಿದ್ದೀರಿ, ನಾನು ಅದನ್ನು ಅಷ್ಟು ನೋಡ್ಬೇಕಾಗುತ್ತೆ. ಅದಕ್ಕೆ ಕ್ವಶನ್ ಅವರೆಲ್ಲ ಮೇಲೆ ಆಮೇಲೆ ರೆಫರ್ ಮಾಡಕ್ ಬರ್ತದ್ದು ಬರೋದಿಲ್ಲ ಅಂತಕ್ಕಂಥ ನಿರ್ಣಯವನ್ನು ನೋಡ್ತೇನೆ. ಆಮೇಲೆ ಅಟ್ಲೀಸ್ಟ್ ನಮ್ಮ ಹಕ್ಕನ್ನ ನಾವು ಹೇಳುವಂತದಕ್ಕೆ ಅವಕಾಶ ಕೊಡಿ. ಕ್ವಶನ್ ಅವರ್ ಆದ್ಮೇಲೆ ಅವಕಾಶ ಕೊಡಿ. ಮಾಡತ್ ಹೇಳಿದಾರ ಅವರು. ಆಮೇಲೆ ರೆಕ್ಟಿಫೈ ಮಾಡ್ಕೊಂಡು ಕ್ವಶನ್ ಅವರ್ ಆದ್ಮೇಲೆ ನಾರಾಯಣ ಗೌಡ ಅಲ್ಲ, ಅಂಗನವಾಡಿ ಟೀಚರ್ಸ್ ಒಂದು ಏನಾದರೂ ಸರ್ಕಾರದಿಂದ ಕೊಡಿಸಿದ್ರೆ ನಾರಾಯಣ ಗೌಡ ಕ್ವಶನ್ ಅವರ್
ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲ್ಲ, ಆಮೇಲೆ ತಗೊಂಡ ಬೀದಿಯಲ್ಲಿ ಬಿದ್ದಿದ್ದಾರೆ. ಬಸವರಾಜ್ ನೀಲಪ್ಪ ಶಿವಣ್ಣವ ಗಮನಿಸಬೇಕು ಸನ್ಮಾನ ಅಧ್ಯಕ್ಷರೇ. ಆ ಬೀದಿಯಲ್ಲಿ ಬಿದ್ದಂತ ಅಂಗನವಾಡಿ ಕಾರ್ಯಕರ್ತರ ಬಗ್ಗೆ ಗಮನ ಹರಿಸಬೇಕು. ಅವರ ಒಂದು ಬೇಡಿಕೆ ಒಂದು ಪರಿಹಾರ ಕೊಡುವ ದಿಕ್ಕಿನಲ್ಲಿ ಪ್ರಯತ್ನ ಮಾಡಬೇಕು ರಾಜ್ಯ ಸರ್ಕಾರ. ಇಲ್ಲದೆ ಆ ಸಂಘಟನೆ ಹೊಡೆಯುವಂತ ಕೆಲಸ ಬೇಡ. ಆ ಸಂಘಟನೆ ಹೊಡೆಯುವಂತ ಕೆಲಸ ಮಾಡಬೇಡಿ. ಅವ್ರಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡಿ. 1600 ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಕೊಟ್ಟಾರ. ಇಲ್ಲೇ ಅಧಿಕಾರಿಗಳು ಕೊಟ್ಟರಂತ ಹಾಜರಾತಿ ಸಂಖ್ಯೆ ಕೊಟ್ರ. ಅಲ್ಲಿ ಖಂಡಿತವಾಗಿ ಅಲ್ಲಿ ಹಾಜರಾತಿ 25ಕ್ಕಿಂತ ಹೆಚ್ಚಿಗೆ ಸಂಖ್ಯೆ ಇಲ್ಲ. ಇಲ್ಲಿ ಹುಡುಗರ ಸಂಖ್ಯೆ ಬರೋದಲ್ಲ ಅಂತ ಅಲ್ಲ, ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಏನೈತಲ್ರಿ ಎಲ್ಲ ಡೆಪ್ಯುಟೇಷನ್ ಮಾಡ್ಕೊಂಡಾರ. 8 ದಿವಸ ಇರ್ತಾರ, ಅವ್ರು ತಿರುಗಿ ಮತ್ತೆ ಬರೋದಲ್ಲ. ಅಲ್ಲಿ ಬರ್ತಕ್ಕಂಥ ಮಕ್ಕಳು ಎಲ್ಲರೂ ಪರಿಶಿಷ್ಟ ವರ್ಗದ ಮಕ್ಕಳು, ಅಲ್ಲಿ ಎಲ್ಲರೂ ಬಡವರ ಮಕ್ಕಳು. ಅವ್ರಿಗೆ ಸರಿಯಾದ ಶಿಕ್ಷಣ ಸಿಗಲಿಲ್ಲ ಅಂದ್ರೆ ಅಲ್ಲಿ ಹೆಂಗೆ ಇರ್ಲಿಕ್ಕೆ ಸಾಧ್ಯತೆ ಐತಿ, ಮತ್ತು ಸರಿಯಾಗಿ ಊಟನೂ ಕೂಡ ಅಲ್ಲಿ ಸಿಗೋದಿಲ್ಲ. ಆ ಕಾರಣಕ್ಕೆ ಸರ್ಕಾರ ಸಾಕಷ್ಟು ಖರ್ಚು ಮಾಡೈತಿ. ಅದಕ್ಕೆ ದಯಮಾಡಿ ಪರ್ಮನೆಂಟ್ ಹುದ್ದೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದನ್ನ ಮಾನ್ಯ ಸಚಿವರನ್ನ ತಮ್ಮ ಮೂಲಕ ಕೇಳಲಿಕ್ಕೆ ಅವರು ಕಾಯಂ ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತ ಹೇಳಿದರೆ, ಊಟದಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದರೆ ಅದು ಕೂಡಲೇ ಸರಿಪಡಿಸ್ತೀವಿ. ನೆಕ್ಸ್ಟ್ ಕ್ವಶನ್. ನನಗೆ ಈಗ ಎಲ್ಲವೂ ಕ್ರೈಸ್ತ ಸಂಸ್ಥೆಯೊಳಗೆ ಒಳ್ಳೆ ರೀತಿ ಒಳಗೆ ವಸತಿ ಶಾಲೆಗಳು ಚೆನ್ನಾಗಿ ನಡೆಯಕತ್ತಾವ. ಇದನ್ನು ಒಂದು ಕೂಡ ಅದ ಕ್ರೈಸ್ತ ಸಂಸ್ಥೆ ಕೊಟ್ರೆ ಭಾಳ ಚಲೋ ಆಕತಿ, ಅಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತೈತೆ ಆ ಮಕ್ಕಳಿಗೆ ಅಂತಕ್ಕಂಥದ್ದನ್ನ ನಿಮ್ಮ ಮೂಲಕ ಅವ್ರು ಕೇಳಕ್ಕೆ ಇಚ್ಛೆ ಪರಿಶೀಲನೆ ಮಾಡ್ತೀವಿ ಸರ್. ಓಕೆ. 3ನೇ ಪ್ರಶ್ನೆ ಶ್ರೀಮತಿ ಜೊಲ್ಲೆ ಶಶಿಕಲಾ, ಮಹಿಳಾ ಮತ್ತು ಮಕ್ಕಳ ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1628 ಕನ್ನಡ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಲ್ಲಿ ಕೇಳಬಯಸ್ತೀನಿ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದ್ದಾರೆ ಅಧ್ಯಕ್ಷರೇ. ಇದರಲ್ಲಿ ನನ್ನ ನಿಪ್ಪಾಣಿ ಕ್ಷೇತ್ರದಲ್ಲಿ ಸುಮಾರು ಇನ್ನೂ ಕೂಡ 14 ದೇವಾಲಯಗಳು ಪುರಾತತ್ವ ಇಲಾಖೆಗೆ ಒಳಪಡ್ತವೆ ಅಂತಕ್ಕಂಥ ಒಂದು ಸರ್ವೆ ಮಾಡಬೇಕು ಅಂಥೇಳಿ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೆ. ಅದು ಬೆಳಗಾವಿ ಅಧಿಕಾರಿಗಳಿಗೆ ಹೇಳಿದ್ದೀನಿ ಅಂಥೇಳಿ ಉತ್ತರ ಕೊಟ್ಟಿದ್ದಾರೆ. ಅದನ್ನು ಬೇಗ ಮಾಡಿಸ್ಬೇಕು ಮತ್ತು ಅದು ಎಲ್ಲನೂ ಕೂಡ ನಿಯಮಾನುಸಾರ ಇದ್ದರೆ ಅದು ಪುರಾತತ್ವ ಇಲಾಖೆಗೆ ಒಳಪಡಿಸಿ ಅದರ ಅಭಿವೃದ್ಧಿ ಆಗಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ, ವರದಿಯನ್ನು ಸಲ್ಲಿಸಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಸಂಪರ್ಕವನ್ನು ಮಾಡಿ ಅದಕ್ಕೆ ಏನು ಬೇಕು ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಓಕೆ. ಕೋನ್ ರೆಡ್ಡಿ.